1921 ಫೆಬ್ರವರಿ 10ರಂದು ಗಾಂಧಿಯವರು ವಾರಣಾಸಿಯಲ್ಲಿ ಕಾಶಿ ವಿದ್ಯಾಪೀಠವನ್ನು ಉದ್ಘಾಟಿಸಿದರು. ಇದನ್ನು ಬಾಬು ಶಿವಪ್ರಸಾದ್ ಗುಪ್ತಾ ಸ್ಥಾಪಿಸಿದ್ದರು. ಆರಂಭದಲ್ಲಿ ಇದರ ಹೆಸರು ಕಾಶಿ ವಿದ್ಯಾಪೀಠ ಎಂದಿತ್ತು. ಆದರೆ 1995ರಲ್ಲಿ ಅದರ ಹೆಸರನ್ನು ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠ ಎಂದು ಬದಲಾಯಿಸಲಾಯಿತು. ಕಾಶಿ ವಿದ್ಯಾಪೀಠವು ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ. ಇದು ಕಲೆ, ವಿಜ್ಞಾನ, ಕಾನೂನು ಮತ್ತು ವಾಣಿಜ್ಯ ವಿಷಯಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನಾ ಕೋರ್ಸ್ಗಳನ್ನು ಹೊಂದಿದೆ. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಸ್ಥಾಪಿತವಾದ ಕಾಶಿ ವಿದ್ಯಾಪೀಠದ ಮುಖ್ಯ ಉದ್ದೇಶವು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮನೋಭಾವವನ್ನು ಜಾಗೃತಗೊಳಿಸುವುದು, ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು, ಹಿಂದಿ ಭಾಷೆಯನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಸಹಕಾರ ಮತ್ತು ಸೇವಾ ಮನೋಭಾವವನ್ನು ಬೆಳೆಸುವುದು ಆಗಿದೆ. ಕಾಶಿ ವಿದ್ಯಾಪೀಠದ ವಿಶೇಷತೆ ಏನೆಂದರೆ ಇಲ್ಲಿ ಕಲಿಯುವ ಮತ್ತು ಕಲಿಸುವ ಮಾಧ್ಯಮ ಹಿಂದಿ. ಆದರೆ ಯಾವುದೇ ವಿದ್ಯಾರ್ಥಿಯು ಇಂಗ್ಲಿಷ್ ಮಾಧ್ಯಮದ ಮೂಲಕ ಪರೀಕ್ಷೆಗೆ ಹಾಜರಾಗಲು ಬಯಸಿದರೆ ಇದಕ್ಕಾಗಿ ಅವರು ಉಪಕುಲಪತಿಗಳಿಂದ ವಿಶೇಷ ಅನುಮತಿಯನ್ನು ಪಡೆಯಬೇಕು. ಪ್ರಸ್ತುತ ಯಾವುದೇ ಅಭ್ಯರ್ಥಿಯು ಹಿಂದಿ ಅಥವಾ ಇಂಗ್ಲಿಷ್ ಮಾಧ್ಯಮದ ಮೂಲಕ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗಿದೆ. 1929 ಫೆಬ್ರವರಿ 10ರಂದು ಜೆ.ಆರ್.ಡಿ. ಟಾಟಾ ಅವರಿಗೆ ದೇಶದ ಮೊದಲ ಪೈಲಟ್ ಪರವಾನಗಿ ನೀಡಲಾಯಿತು. ಜೆ.ಆರ್.ಡಿ. ಟಾಟಾ ದೇಶದ ಮೊದಲ ವಾಣಿಜ್ಯ ಪೈಲಟ್ ಆಗಿದ್ದರು. 1932ರಲ್ಲಿ ಟಾಟಾ ಕಂಪನಿಯು ಮೊದಲು ಟಾಟಾ ಏರ್ಲೈನ್ಸ್ ಅನ್ನು ದೇಶದಲ್ಲಿ ಪ್ರಾರಂಭಿಸಿತು. ಇದು 1946ರಲ್ಲಿ ಏರ್ ಇಂಡಿಯಾ ಎಂದು ಕರೆಯಲ್ಪಡುವ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಯಾಯಿತು. ಟಾಟಾ ಅವರು 1919ರಲ್ಲಿ ಕೇವಲ 15 ವರ್ಷ ವಯಸ್ಸಿನವರಾಗಿದ್ದಾಗ ಮೊದಲ ಬಾರಿಗೆ ಹವ್ಯಾಸಿಯಾಗಿ ವಿಮಾನವನ್ನು ಹಾರಿಸಿದ್ದರು. ಜೆ.ಆರ್.ಡಿ. ಟಾಟಾ ಅವರ ಮೊದಲ ವಾಣಿಜ್ಯ ವಿಮಾನದಲ್ಲಿ ಯಾವುದೇ ಪ್ರಯಾಣಿಕರು ಇರಲಿಲ್ಲ. ಆದರೆ 25 ಕೆಜಿ ಪತ್ರಗಳಿದ್ದವು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಈ ಪತ್ರಗಳನ್ನು ಲಂಡನ್ನಿಂದ ಕರಾಚಿಗೆ ಇಂಪೀರಿಯಲ್ ಏರ್ವೇಸ್ ತಂದಿತ್ತು. ಇಂಪೀರಿಯಲ್ ಏರ್ವೇಸ್ ಬ್ರಿಟನ್ನ ರಾಯಲ್ ಏರ್ ಕ್ಯಾರಿಯರ್ ಆಗಿತ್ತು. ಟಾಟಾ ಏರ್ಲೈನ್ಸ್ ಹಡಗುಗಳನ್ನು 1933ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಟಾಟಾ ಏರ್ಲೈನ್ಸ್ ಹಡಗುಗಳು 155 ಪ್ರಯಾಣಿಕರು ಹಾಗೂ ಸುಮಾರು 11 ಟನ್ಗಳಷ್ಟು ಅಂಚೆಗಳನ್ನು ಸಾಗಿಸಿದವು. ಅಂಚೆಯ ನಿಯಮಿತ ಸಾಗಣೆಗೆ ಬ್ರಿಟಿಷ್ ಸರ್ಕಾರವು ಪ್ರತಿ ಪತ್ರಕ್ಕೆ 4 ಆಣೆಗಳನ್ನು ನೀಡುತ್ತಿತ್ತು. ಅದಕ್ಕೂ ಅಂಚೆ ಚೀಟಿಯನ್ನು ಅಂಟಿಸಬೇಕಾಗಿತ್ತು. 1946ರ ಜುಲೈ 29ರಂದು ಟಾಟಾ ಏರ್ಲೈನ್ಸ್ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಮಾರ್ಪಟ್ಟಿತು ಮತ್ತು ಅದನ್ನು ಏರ್ ಇಂಡಿಯಾ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಯಿತು.